ನಮಸ್ಕಾರ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿದುತಾಯ ನಮೋ ನಮಸ್ತೆ. ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪೂರ್ಣ ದುಃಖಾತ್ಮಕೋ ದ್ವೇಷಃ ಸೋನಂತೋ ಯವತಿಷ್ಠತೆ ಪತಿತಾನಾಂ ತಮಸ್ಯಂಧೆ ನಿಶೇಷ ಸುಖವರ್ಜಿತೆ. ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾದಿಕ್ಯೇ ತದನ್ಯೇಷಾಂ ಭೇದಸ್ತದ್ಗತ ಏವ ಚ. ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತ ದ್ವೇಷ ಏವ ಚ. ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷ ಏತೆ ಅಖಿಲಾಮತಾಃ. ಶ್ರವಣಂ ಕೀರ್ತನಂ ವಿಷ್ಣೋಃ ಅಂತ ಹೇಳಿ 9 ಯಾವ ರೀತಿಯಾಗಿ ಭಗವದ್ಭಕ್ತಿಗಳನ್ನ ವಿಂಗಡಣೆ ಮಾಡಿದ್ದಾರೋ ಹಾಗೆ 9 ವಿಧವಾದ ದ್ವೇಷಗಳನ್ನು ಯಾರು ಮಾಡ್ತಾರೋ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ. 9 ವಿಧವಾದ ಭಕ್ತಿಯನ್ನ ಮಾಡುವವರು ಮೋಕ್ಷಕ್ಕೆ ಹೋದರೆ 9 ವಿಧವಾದ ದ್ವೇಷವನ್ನ ಮಾಡುವರು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವು ಯಾವಪ್ಪ 9 ವಿಧವಾದ ದ್ವೇಷಗಳು ಅಂತ ಮೊದಲೇ ತಿಳ್ಕೋರಿ. ಜೀವಾಭೇದ, ನಾನು ಭಗವಂತ ಒಂದು, ನಾವು ಜೀವರು ಎಲ್ಲರೂ ಒಂದು ಅಂತ ತಿಳಿದುಕೊಳ್ಳೋದೇನದಲ್ಲ, ಇದು ಡೈರೆಕ್ಟ್ ಆಗಿ ಅಂಧಂತಮಸ್ಸಿನ ಸಾಧನ. ಜೀವಾಭೇದ. ಆಮೇಲೆ ಎರಡನೇದ್ದು ನಿರ್ಗುಣತ್ವಂ. ಬ್ಯೂಟ್ ಮಾಡು ನನ್ ಧ್ವನಿ ಬ್ಯೂಟ್ ಮಾಡು ಕಟಗೇರಿ. ನಿರ್ಗುಣತ್ವಂ ಅಂದ್ರೆ ದೇವರಲ್ಲಿ ಗುಣಗಳಿಲ್ಲ, ದೇವರು ನಿರ್ಗುಣನಾಗಿದ್ದಾನೆ, ದೇವರಲ್ಲಿ ಜ್ಞಾನಾನಂದಾದಿ ಗುಣಗಳು ಇಲ್ಲ ಅಂತ ತಿಳಿದುಕೊಳ್ಳೋದು ಎರಡನೇದ್ದು. ಮೂರನೇದ್ದು ಅಪೂರ್ಣ ಗುಣತಾ ತಥಾ. ದೇವರ ಹತ್ರ ಗುಣಗಳು ಇಲ್ಲ ಅಂತ ಹೆಂಗ ಅನ್ನೋದ್ರಿ? ಇಲ್ಲಂತ ಅಲ್ಲಿಗೆ ಬರಂಗಿಲ್ಲ. ಆದ್ರೂ ಯಾವ ಪರಿಪೂರ್ಣ ಅಲ್ಲ ಅಂತ ತಿಳಿದುಕೊಳ್ಳೋದು ಮೂರನೇದು. ದೇವರಲ್ಲಿ ಗುಣಗಳೇ ಇಲ್ಲ ಅಂತ ತಿಳ್ಕೊಳ್ಳೋದು, ಈ ಗುಣಗಳು ಅವು ಪರಿಪೂರ್ಣ ಅಲ್ಲ ಅಂತ ತಿಳಿದುಕೊಳ್ಳೋದು. ಯಾರ್ದು ಮೊದಲ? ಅಪೂರ್ಣ ಗುಣತಾ. ನಾಲ್ಕನೇದು ಸಾಮ್ಯಾಧಿಕ್ಯೇ. ಸಾಮ್ಯ ಮತ್ತು ದೇವರಿಗೆ ಸಮಾನರಾದವರಿದ್ದಾರೆ ಅಂತ ತಿಳಿದುಕೊಳ್ಳೋದು ಇದೊಂದು ದೇವರ ಬಗ್ಗೆ ಮಾಡುವ ಅಪರಾಧ. ದೇವರಿಗಿಂತಲೂ ಅಧಿಕರಿದ್ದಾರೆ ಅಂತ ತಿಳಿದುಕೊಳ್ಳೋದು ಇದೊಂದು ಅಪರಾಧ. ಸಾಮ್ಯ ಆಧಿಕ್ಯ. ತದನ್ನೇಷಾಂ ಅಂದ್ರೆ ಭಗವಂತನಿಂದ ಭಿನ್ನರಾದ ಜೀವರಾಶಿಗಳಲ್ಲಿ ಭಗವಂತನಿಗೆ ಸಮಾನರಿದ್ದಾರೆ, ಭಗವಂತನಿಗೆ ಅಧಿಕರಿದ್ದಾರೆ ಅಂತ ತಿಳಿದುಕೊಳ್ಳೋದು. ತದ್ಗತ ಭೇದ ಏವಚ. ಏಳನೇದ್ದು ತದ್ಗತ ಭೇದ. ಭಗವಂತನ ರಾಮ ಬೇರೆ, ಕೃಷ್ಣ ಬೇರೆ, ರಾಮಕೃಷ್ಣಾದಿ ರೂಪಗಳಲ್ಲಿ ಭೇದವಿದೆ ಅಂತ ತಿಳಿದುಕೊಳ್ಳೋದು. ಮತ್ತು ತದ್ಗತ ಅಂದ್ರೆ ಅವನ ದೇಹದಲ್ಲಿ ಇರುವ ಅವಯವಗಳು, ಕೈಯ, ಕಾಲು, ಕಣ್ಣು, ಮೂಗು, ಹಟ್ಟಿ, ಏನು ಭಗವಂತನ ಅಪಾದ ಮಸ್ತಕ ಶರೀರವಿದೆಯೋ ಆ ಶರೀರದಲ್ಲಿ ಭೇದವನ್ನ ತಿಳಿದುಕೊಳ್ಳೋದು. ಇದು ಏಳನೇದ್ದು. ಪ್ರಾದುರ್ಭಾವ ವಿಪರ್ಯಾಸ. ಪ್ರಾದುರ್ಭಾವ ವಿಪರ್ಯಾಸ. ಭಗವಂತನ ಪ್ರಾದುರ್ಭಾವಗಳಲ್ಲಿ ತಪ್ಪು ತಿಳಿದುಕೊಳ್ಳೋದು. ಆಮೇಲೆ ತದ್ಭಕ್ತ ದ್ವೇಷ ಏವಚ. ಭಗವಂತನ ಭಕ್ತರಾದ ಬ್ರಹ್ಮಾದಿ ದೇವತೆಗಳು ಆ ಬ್ರಹ್ಮಾದಿ ದ್ವೇಷ ಮಾಡೋದು, ಅವರಿಗೆ ತಿರಸ್ಕಾರ ಮಾಡೋದು. ವಾಯುದೇವರನ್ನಾಗಲಿ, ರುದ್ರದೇವರನ್ನಾಗಲಿ, ಗಣಪತಿಯನ್ನಾಗಲಿ
ದೇವರ ಭಕ್ತರ ಇಂದ್ರಾದಿ ದೇವತೆಗಳನ್ನಾಗಲಿ ದ್ವೇಷ ಮಾಡೋದೇನದಲ್ಲ, ಇದು ಕೂಡ ಭಗವಂತನ ದ್ವೇಷನೇ. ಆಮೇಲೆ ತತ್ ಪ್ರಮಾಣಸ್ಯ ನಿಂದಾ, 9ನೇದು ಭಗವಂತನನ್ನು ತಿಳಿಸಿಕೊಡುವ ಯಾವ ಪ್ರಮಾಣಗಳಿಲ್ಲ, ಪ್ರತ್ಯಕ್ಷ ಅನುಮಾನ ಆಗಮ ರೂಪ ಪ್ರಮಾಣಗಳು. ಈ ಪ್ರಮಾಣಗಳ ನಿಂದೆಯನ್ನ ಮಾಡೋದು. ಅವು ಪ್ರಮಾಣನೇ ಅಲ್ಲ, ಅವು ಪ್ರಮಾಣಾಭಾಸ ಅಂತ ಹೇಳಿ ನಿಂದೆಯನ್ನ ಮಾಡೋದು. ಇವೆಲ್ಲ ಏನಾಗ್ತದೆ? ನವವಿಧವಾದ ದ್ವೇಷಗಳು. ಜೀವಾಭೇದ, ನಿರ್ಗುಣತ್ವ, ಅಪೂರ್ಣ ಗುಣತ, ಸಾಮ್ಯ, ಅನ್ಯೇಷಾಂ ಸಾಮ್ಯ, ಅನ್ಯೇಷಾಂ ಆದಿತ್ಯ. ಆಮೇಲೆ ಭಗವಂತನ ರೂಪಗಳಲ್ಲಿ, ಭಗವಂತನ ದೇಹದಲ್ಲಿ ಭೇದವನ್ನು ಚಿಂತನೆ ಮಾಡೋದು. ಆಮೇಲೆ ಪ್ರಾದುರ್ಭಾವ ವಿಪರ್ಯಾಸವನ್ನು ತಿಳಿದುಕೊಳ್ಳೋದು, ಭಗವಂತನ ಭಕ್ತರ ದ್ವೇಷ ಮಾಡೋದು, ಅದರ ಆ ಪ್ರಮಾಣಗಳಿಗೆ ನಿಂದೆಯನ್ನು ಮಾಡೋದು. ಈ ನವವಿಧವಾದ ದ್ವೇಷಗಳು. ತತ್ ಪ್ರಮಾಣಸ್ಯ ನಿಂದಾಚ ದ್ವೇಷಾಯೇತೆ ಅಖಿಲ ಮತಾಹ. ನಿನ್ನೆ ಆಗಿತ್ತು, ಮತ್ತೊಮ್ಮೆ ಹೇಳಿದೆ ನಿಮಗೆ. ಇದನ್ನ ನಾವು ತಿಳ್ಕೋತೀವೋ ಬಿಡ್ತೀವೋ ಗೊತ್ತು, ಹೀಗಂತೂ ತಿಳ್ಕೋಬಾರ್ದು. ನಾನೇ ದೇವ್ರು ಅಂತ ತಿಳ್ಕೊಳ್ಳೋದಾಗ್ಲಿ, ದೇವ್ರಲ್ಲಿ ಗುಣಲಿಲ್ಲ ಅಂತ ಆಗ್ಲಿ, ಇದ್ದ ಗುಣ ಅಪೂರ್ಣವಂತ ತಿಳ್ಕೊಳ್ಳೋದಾಗ್ಲಿ, ನನ್ಕಿಂತ ದೇವ್ರಕ್ಕಿಂತ ಹೆಚ್ಚಿನವ್ರು ಇದ್ದಾರಂತ ತಿಳ್ಕೊಳ್ಳೋದಾಗ್ಲಿ, ದೇವರಿಗೆ ಸಮಾನರಾದ್ರು ಇದ್ದಾರೆ ಅಂತ ತಿಳ್ಕೊಳ್ಳೋದಾಗ್ಲಿ, ದೇವರ ಅವಯವಗಳಲ್ಲಿ ಭೇದ ಚಿಂತನೆ ಮಾಡೋದಾಗ್ಲಿ, ಇವು ನಮ್ಮ ದುಃಖಕ್ಕೆ ಸಾಧನ. ಏತೇರ್ವಿಹೀನಾಯ ಭಕ್ತಿ ಸಾ ಭಕ್ತಿರಿತಿ ನಿಶ್ಚಿತ ಅನಾದಿ ಭಕ್ತಿರ್ದೇವಾನ ಕ್ರಮಾದೃದ್ಧಿಂ ಗತೈವ ಸಾ. ಈ 9 ವಿಧವಾದ ದ್ವೇಷದಿಂದ ರಹಿತವಾದ ಭಕ್ತಿನೇ ಭಕ್ತಿ. ಅದಕ್ಕೆ ಅನಾದಿ ಭಕ್ತಿ. ಆ ಅನಾದಿ ಭಕ್ತಿ ದೇವತೆಗಳಿಗೆ ಇದ್ದದ್ದೇ. ಅವರಿಗೆ ಸಾಧನ ಮಾಡಿಕೊಂಡಂತೆ ಅನಾದಿ ಭಕ್ತಿ ವೃದ್ಧಿಯಾಗ್ತದೆ. ಇದನ್ನ ಇಟ್ಟುಕೊಂಡೇ ಮತ್ತು ಶ್ರೀಮದಾನಂದ ತೀರ್ಥೋತ್ಪಾದರು ಅರ್ಥಾತ್ ವಾಯುದೇವರ ಅವತಾರದ ಹನುಮಂತ ದೇವರು ರಾಮದೇವರಿಗೆ ಕೇಳ್ಕೊಂಡ್ರು, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ. ರಾಮ, ನೀ ಏನಾದ್ರೂ ನಂಗೆ ಅನುಗ್ರಹ ಮಾಡೋದಾದ್ರೆ ನಿನ್ನಲ್ಲಿ ಭಕ್ತಿ ಜ್ಞಾನ ಬೆಳೀಲಿ ಅಂತ ಕೇಳ್ಕೊಂಡ್ರು. ಅದ್ರ ದೇವತೆಗಳಲ್ಲಿ ವೃದ್ಧಿ ಆಗೋತ್ ಹೋಗ್ತದೆ ಭಕ್ತಿ. ಅಪರೋಕ್ಷ ದೃಶೇರ್ ಹೇತುರ್ ಮುಕ್ತಿ ಹೇತು ಚಸಾ ಪುನಃ. ಆ ಭಕ್ತಿನೇ ಭಗವಂತನ ಬಿಂಬಾಪರೋಕ್ಷಕ್ಕೆ ಕಾರಣವಾಗುತ್ತದೆ. ಅದೇ ಭಕ್ತಿನೇ ನಮ್ಮನ್ನು ಸಂಸಾರದಿಂದ ಬಿಡುಗಡೆ ಮಾಡೋದಕ್ಕೆ ಕಾರಣವಾಗ್ತದೆ. ಅದು ಬಿಡುಗಡೆ ಮಾಡಿದ ಮೇಲೆ ನಿತ್ಯದಲ್ಲೂ ಮುಕ್ತಿಯ ಅಲ್ಲಿ ಇರುತ್ತದೆ ಅಂತ ಇಷ್ಟು ನಿನ್ನೆ ಆಗಿತ್ತು. ಯಥಾ ಶೌಕ್ಲ್ಯಾದಿಕಂ ರೂಪಂ ಗೋರ್ಭವತ್ತೇವ ಸರ್ವದಾ ಸುಖ ಜ್ಞಾನಾದಿಕಂ ರೂಪಂ ಏವಂ ಭಕ್ತೇರ್ನ ಚಾನ್ಯಥಾ. ಯಾವ ರೀತಿಯಾಗಿ ಆಕಳು, ಒಂದ್ ದೃಷ್ಟಾಂತ ಕೊಟ್ಟಿದ್ದಾರೆ. ಆಕಳು ಹುಟ್ಟಿದಾರ ಕೆಂಪಿತ್ತು, ಕೊನೆತನ ಕೆಂಪೇ ಇರ್ತದ, ಸಾಯುತನ. ಆಮೇಲೆ ಮತ್ ಜಗದು ಕರಿ ಆಯ್ತು ಅಂತ ಅಲ್ಲಿಗೆ ಬರ್ತನ? ಬರಲ್ಲ. ಯಾವುದು ಹುಟ್ಟಿದಾಗ ಏನು ಬಣ್ಣದಿಂದ ಹುಟ್ಟಿರುತ್ತದೋ ಆ ಬಣ್ಣ ಕೊನೆಯವರೆಗೂ ಇರುತ್ತದೆ. ಶೌಕ್ಲ್ಯಾದಿಕಂ ರೂಪಂ. ಶೌಕ್ಲ್ಯ ಅಂದ್ರೆ ಬೆಳ್ಳಗ, ಕಪ್ಪು, ಕೆಂಪ, ಕರಿ, ಈ ರೂಪದಿಂದ ಇರತಕ್ಕಂತಹ ಗೋ ಅದು ಯಾವಾಗಲೂ ಇದ್ದೇ ಇರುತ್ತದೆ. ಹಾಗೆ ಈ ಜೀವರಾಶಿಗಳು ಕೂಡ ಸುಖ ಜ್ಞಾನಾದಿ ರೂಪರಾಗಿ ನಿತ್ಯದೊಳಗೂ ಇದ್ದದ್ದೇ. ಆ ಭಕ್ತಿನೇ ಸುಖ ಜ್ಞಾನಾದಿ ರೂಪದೊಳಗ ಪರಿಣಾಮಗೊಳ್ಳುತ್ತದೆ, ಅನ್ಯಥಾ ನ. ಆದರೆ ಭಕ್ತಿ ವತುಷ್ಟಿಮಭ್ಯೇತಿ ವಿಷ್ಣುರ್ನಾನ್ಯೇನ ಕೇನಚಿತ್ ಸಯೇವ ಮುಕ್ತಿದಾತ ಚ ಭಕ್ತಿಸ್ತತ್ರೇಕ ಕಾರಣಂ. ಭಕ್ತೇವ ತುಷ್ಟಿಮಭ್ಯೇತಿ. ದೇವರು ಭಕ್ತಿಯಿಂದಲೇನೆ ಸಂತುಷ್ಟನಾಗ್ತಾನೆ. ಭಕ್ತಿ ಇಲ್ಲದೆ ಇದ್ರೆ ದೇವರು ಸಂತುಷ್ಟನಾಗೋದಿಲ್ಲ ಬೇರೆ ಸಾಧನಗಳಿಂದ. ನಮ್ಮ ಭಕ್ತಿಗೆ ಮೆಚ್ಚಿದ ವಿಷ್ಣುನೇ ನಮಗೆ ಮುಕ್ತಿಯನ್ನು ಕೊಡುತ್ತಾನೆ. ಆ ವಿಷಯದಲ್ಲಿ ಭಕ್ತಿ ತತ್ರ ಏಕ ಕಾರಣ. ನಾ ಗುಂಡಿದ್ದೀನಿ, ನಾ ಚಂದಿದ್ದೀನಿ, ನಾ ಹಂಗಿದ್ದೀನಿ, ನಾ ಭಾರಿ ದಾನಶೂರಿದ್ದೀನಿ, ಯಾವುದು ಮೋಕ್ಷಕ್ಕೆ ಕಾರಣ ಅಲ್ಲ. ಮೋಕ್ಷಕ್ಕೆ ಕಾರಣವಾದ ಭಕ್ತಿಗೆ ಅವು ಕಾರಣ, ಆದ್ರ ಮುಕ್ತಿಗೆ ಭಕ್ತಿನೇ ಕಾರಣ. ಹೀಗೆ ಸಾವಿರಾರು ಕಡೆಗೆ ಬರ್ತದೆ. ಭಕ್ತಿನೇ ಮೋಕ್ಷಕ್ಕೆ ಕಾರಣ, ಭಕ್ತಿನೇ ಭಗವಂತನ ಪ್ರಸಾದಕ್ಕೆ ಕಾರಣ, ಭಕ್ತಿನೇ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅಂತ ಅನ್ನೋದು ಅದು ಇಲ್ಲದೆ ಇದ್ರೆ ನಡೆಯೋದಿಲ್ಲ. ಈ ಭಕ್ತಿ ಬ್ರಹ್ಮಾದೀನಾಂ ಚ ಮುಕ್ತಾನಾಂ ತಾರತಮ್ಯೇತು ಕಾರಣಂ. ಬ್ರಹ್ಮಾದಿಗಳಿಗೂ ಮತ್ತು ಮುಕ್ತರಾದ ಜೀವರಾಶಿಗಳಿಗೂ ತಾರತಮ್ಯದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಕಾರಣವಾಗೋದೇ ಭಕ್ತಿ. ಯಾರ ಭಕ್ತಿ ಎಷ್ಟಿರ್ತದೋ
ಅದರಿಂದ ಅವರು ಸಣ್ಣವರು ದೊಡ್ಡವರು ಅಂತ ನಿರ್ಣಯ ಆಗೋದು. ಶ್ರೀಮಂತಿಕೆಯಿಂದ ನಿರ್ಣಯ ಅಲ್ಲ, ಸ್ವರ್ಗಾಧಿಪತಿತ್ವೇನ ನಿರ್ಣಯ ಅಲ್ಲ, ಕೈಲಾಸಾಧಿಪತಿತ್ವೇನ ನಿರ್ಣಯ ಅಲ್ಲ, ಸತ್ಯಲೋಕದ ಆಧಿಪತ್ಯದಿಂದ ಅವರು ದೊಡ್ಡವರು ಅಂತ ಅಲ್ಲ. ಯಾರು ದೊಡ್ಡವರು ಸಣ್ಣವರು ನಿರ್ಣಯ ಆಗೋದು ಎದರಿಂದ? ಅವರವರ ಭಕ್ತಿಯಿಂದ. ಆದ್ರೆ ತಾರತಮ್ಯಕ್ಕೆ ಕಾರಣವಾದದ್ದು ಭಕ್ತಿ. ತಾರತಮ್ಯ ಸ್ಥಿತ ಭಕ್ತಿ ನಚೇತರತ, ಬೇರೆ ಯಾವುದೂ ಕಾರಣವಾಗೋದಿಲ್ಲ. ಇಲ್ಲಿ ಲೋಕದ ಕಾರಣ ಆಗ್ತದೆ. ಯಾರು ಶ್ರೀಮಂತರು ಅವ್ರು ಭಾರಿ ದೊಡ್ಡವರು ಅಂತೀವಿ, ಯಾರು ಬಡವರು ಅವ್ರು ಸಣ್ಣವರು ಅಂತೀವಿ. ಬೇರೆ ಬಡವನೇ ಭಾರಿ ಬುದ್ಧಿವಂತಿರ್ತಾನ, ಆದ್ರ ಅವನಿಗೆ ನಾವು ಶ್ರೀಮಂತ ದೊಡ್ಡವ ಅಂತ ಕರೆಯಂಗಿಲ್ಲ. ಯಾಕೆ ಕರೆಯಂಗಿಲ್ಲ? ಹಣ ಇಲ್ಲ. ಲೋಕದೊಳಗ ಹಣದಿಂದ ಹೇಗೆ ದೊಡ್ಡವ ಸಣ್ಣವ ಅಂತ ವ್ಯವಸ್ಥೆ ಮಾಡ್ತೇವಿಯೋ ಹಾಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ದೇವರ ನಾರಾಯಣನ ಗೌರ್ಮೆಂಟ್ದೊಳಗ ಯಾರು ದೊಡ್ಡವರು ಯಾರು ಸಣ್ಣವರು? ದೇವರಲ್ಲಿ ಯಾರು ಭಕ್ತಿ ಹೆಚ್ಚು ಮಾಡ್ತಾರೋ ಅವ್ರು ದೊಡ್ಡವರು, ಯಾರು ಎಷ್ಟು ಕಮ್ಮಿ ಮಾಡ್ಕೊತ ಬರ್ತಾರೋ ಅವ್ರು ಅಷ್ಟು ಸಣ್ಣವರು ಆಗುತ್ತಾರೆ. ಆದ್ರೆ ಈ ತಾರತಮ್ಯಕ್ಕೆ ಕಾರಣವಾದದ್ದು ಭಕ್ತಿನೇ. ಯಾಕೆ ಬ್ರಹ್ಮದೇವರು ದೊಡ್ಡವರು? ಭಕ್ತಿ ಭಾವ ಮಾಡ್ತಾರ. ಶೇಷಗೌಡರು ಯಾಕೆ ಕಮ್ಮಿ? ಭಕ್ತಿ ಸ್ವಲ್ಪ ಕಮ್ಮಿ ಮಾಡ್ತಾರ ಬ್ರಹ್ಮದೇವ್ರಕ್ಕಿಂತ. ಇಂದ್ರದೇವರು ನಮ್ಗಿಂತ ಯಾಕೆ ದೊಡ್ಡವರು? ನಮ್ಗಿಂತ ಹೆಚ್ಚು ಭಕ್ತಿ ಮಾಡ್ತಾರ. ನಾವ್ಯಾಕೆ ಸಣ್ಣವರು? ಅವ್ರಿಗಿಂತ ದೊಡ್ಡ ಭಕ್ತಿ ಕಮ್ಮಿ ಮಾಡ್ತೇವೆ. ಸ್ವಾಮಿಗಳು ಯಾಕೆ ದೊಡ್ಡವರು? ನಾವ್ಯಾಕೆ ದೊಡ್ಡವರಲ್ಲ? ನಮ್ಗಿಂತ ಹೆಚ್ಚು ಭಕ್ತಿ ಮಾಡ್ತಾರ ಅವರು, ನಾವು ಏನು ಮಾಡಲ್ಲ. ಆದ್ರಿಂದ ಕಮ್ಮಿ ಆಗೋದು ಬರ್ತದೆ. ಈಗ ನಮ್ ತಳಗೆ ಅವನೊಬ್ಬ ಸಣ್ಣವ ಇದ್ದಾನ, ಅವನಿಗಿಂತ ನಾವ್ಯಾಕೆ ದೊಡ್ಡವರು ಆದೆವು? ಅವನಿಗಿಂತ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದದಕ್ಕೆ. ಭಕ್ತಿನೇ ಅವರವರ ದೊಡ್ಡ, ಬೇರೆ ಯಾವುದು ಅಲ್ಲ. ಮಾನುಷೇಶ್ವದಮಾ ಕಿಂಚಿತ್ ದ್ವೇಷಯುಕ್ತ ಸದಾಹರು ದುಃಖ ನಿಷ್ಠಾ ತದಸ್ತೇಪಿ ನಿತ್ಯಮೇವ ನ ಸಂಶಯ. ಯಾರು ಭಕ್ತಿ ಮಾಡುತ್ತಾ ಸ್ವಲ್ಪ ಭಕ್ತಿ ದ್ವೇಷ, ಅದನ್ನು ಮಾನುಷೇಶು ಕಿಂಚಿತ್ ದ್ವೇಷಯುಕ್ತ, ಅವರು ಅಧಮಾಹ. ಅಧಮರು ಯಾರಪ್ಪ ಅಂತಂದರೆ ದ್ವೇಷದಿಂದ ಕೂಡಿದವರು ಯಾರೋ ಅವರು ಅಧಮರು. ಭಕ್ತಿಯಿಂದ ಕೂಡಿದವರು ಉತ್ತಮರು, ದ್ವೇಷದಿಂದ ಕೂಡಿದವರು ಅಧಮರು ಅಂತ ತಿಳ್ಕೊಳ್ರಿ. ಇದು ಯಾವಾಗಲೂ ಇದ್ದದ್ದೇ. ಅವರು ಯಾವಾಗಲೂ ತೇ ದುಃಖ ನಿಷ್ಠಾಹ ನಿತ್ಯಮೇವ. ಯಾರು ದ್ವೇಷದಿಂದ ಕೂಡಿದವರಾಗಿದ್ದಾರೋ ಅವರು ಯಾವಾಗಲೂ ದುಃಖದೊಳಗೇನೆ ಇರ್ತಾರ, ನಿತ್ಯದೊಳಗೂ ಇದರಲ್ಲಿ ಸಂಶಯವಿಲ್ಲ. ಇನ್ನ ಭಕ್ತಿ ಬಹಳ ಇದ್ದವರು ಸುಖ, ದ್ವೇಷ ಹೆಚ್ಚಿದ್ದವರು ದುಃಖ ಅಂದಂತ ಮಸ್ಸು. ಈ ಎರಡರ ನಡಬರಕ ಈ ಕಡೆ ಭಕ್ತಿನೂ ಸ್ವಲ್ಪ, ಈ ಕಡೆ ದ್ವೇಷನೂ ಅದ. ಮಿಶ್ರ ಇದ್ದಾರಲ್ಲ, ಮಿಶ್ರ ತಳಿ. ನಾವೆಲ್ಲ ಮಿಶ್ರ ತಳಿ ಇರ್ ನಾವು. ಏನ್ರ ನಮ್ಗೆ ಒರಿಜಿನಲ್ ಫಲಗಳು ಯಾವ ಸಿಗಂಗಾಯನು ಮಿಶ್ರಣನೆ. ಪೇರು ಹಣ್ಣು ಇಂಥ ಪೇರು ಹಣ್ಣು ಮಣ್ಣು ನೋಡಿದ್ರ ನಾನು ತೊಡಗಿ ದುಡ್ಡು ಹೊಡೆದು ಮಿಶ್ರ ಫಲ ನೋಡಿ. ಆದ್ದರಿಂದ ಮಿಶ್ರಿತರಾಗಿರತಕ್ಕಂತಹ ಯಾರಿದ್ದಾರೋ ಅವರು ಮಧ್ಯಮರು. ಮಧ್ಯಮ ಮಿಶ್ರಭೂತತ್ವ. ಅವರಿಗೇನ ಫಲ? ಮಿಶ್ರಮೇವ ಫಲ. ಅವ್ರಿಗೆ ಪೂರ್ಣ ಸುಖನೂ ಇಲ್ಲ, ಪೂರ್ಣ ದುಃಖನೂ ಇಲ್ಲ, ಎರಡು ಸಿರ್ತದೆ ಅವರಿಗೆ. ಕಿಂಚಿತ್ ಭಕ್ತಿಯುತ ನಿತ್ಯಂ ಉತ್ತಮಾಸ್ತೇನ ಮೋಕ್ಷಣ. ಇನ್ನು ಅದರೊಳಗೆ ಯಾರು ಭಕ್ತಿಯಿಂದ ಕೂಡಿದವರಾಗ್ತಾರೋ ಅವರು ಉತ್ತಮರಾಗ್ತಾರೆ, ಮನುಷ್ಯೋತ್ತಮರಾಗ್ತಾರೆ. ಅವರು ಮೋಕ್ಷವನ್ನ ಪಡೆಯುತ್ತಾರೆ. ಇದರೊಳಗ ಭಕ್ತಿ ತಾರತಮ್ಯ ಹೇಳಿದ್ರಲ್ಲ, ಹೆಚ್ಚು ಈ ಜೀವರಾಶಿಗಳಲ್ಲಿ ಭಕ್ತಿ ಮಾಡೋರು ಯಾರು? ಬ್ರಹ್ಮಣ ಪರಮಾ ಭಕ್ತಿ. ಸರ್ವೇಭ್ಯ ಎಲ್ಲ ಜೀವರಾಶಿಗಳಿಗಿಂತಲೂ ಬ್ರಹ್ಮದೇವರ ಭಕ್ತಿ ಹೆಚ್ಚು. ನೋಡ್ರಿ, ಅದಕ್ಕಾಗಿ ಅವ್ರನ್ನ ಏನ್ ಕರಿತೇವೆ? ಜೀವೋತ್ತಮರು ಅಂತ ಕರಿತೇವೆ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಏನ್ ಕರಿತೇವು? ಜೀವೋತ್ತಮರು. ಯಾಕೆ ಜೀವೋತ್ತಮರು? ಜೀವರಲ್ಲಿ ಏನು ಭಕ್ತಿ ಮಾಡೋ ಎಷ್ಟೆಷ್ಟು ಜೀವರಾಶಿಗಳಿದ್ದಾರೋ ಅವರೆಲ್ಲರಕ್ಕಿಂತಲೂ ಕೋಟಿ 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 ಪಟ್ಟು ಹೆಚ್ಚು ಭಕ್ತಿಯನ್ನ ದೇವರಲ್ಲಿ ಮಾಡ್ತಾ ಇದ್ದದ್ದರಿಂದ ವಾಯುದೇವರಿಗೆ ಜೀವೋತ್ತಮ. ಬ್ರಹ್ಮಣ ಪರಮಾ ಭಕ್ತಿ. ಯಾಕೆ? ಸರ್ವೇಭ್ಯ ಸಕಲ ಜೀವರಾಶಿಗಳಿಗಿಂತಲೂ ಸಂಸಾರಸ್ಥರಾದ ಜೀವರಾಶಿಗಳಲ್ಲಿ ಭಕ್ತಿಯನ್ನು ಹೆಚ್ಚು ಮಾಡುವರು
ವಾಯುದೇವ ಇವೇ ಮೊದಲಾದ ಇತ್ಯಾದೀನಿ ಚ ವಾಕ್ಯಾನಿ ಪುರಾಣೇಶು ಪೃಥಕ್ ಪೃಥಕ್. ಇವೇ ಮೊದಲಾದ ವೇದ ವಾಕ್ಯಗಳಲ್ಲಿ ಪುರಾಣ ವಾಕ್ಯಗಳಲ್ಲಿ ಪ್ರತ್ಯೇಕವಾಗಿ ನಿರ್ಣಯ ಮಾಡಿದ್ದಾರೆ ಈ ತಾರತಮ್ಯವನ್ನ. ಇನ್ನು ನಾಳೆ ಚಿಂತನ ಅನ್ನೋ ಶಬ್ದಕ್ಕೆ ಮೊದಲೇ ಅಧ್ಯಾಯವನ್ನ 5 ಜನರ ಹೆಸರನ್ನು ಹೇಳ್ತೀನಿ. ಒಬ್ಬೊಬ್ಬರು 25 ಶ್ಲೋಕಗಳನ್ನ ಅಂದು ನಾಳೆ ಮೊದಲೇ ಅಧ್ಯಾಯವನ್ನ ಪಾರಾಯಣ ಮಾಡೋದು 8:30ಇಂದ. ನಾಳೆ ಪ್ರತಿಪದ ಇದ್ದಿದ್ದರಿಂದಲೂ ಹೌದು, ಜೊತೆಗೆ ಕರಿದಿನಾನು ಇದ್ದಿದ್ರಿಂದಲೂ ಹೌದು, ಹೊಸ ಪಾಠ ಇರೋದಿಲ್ಲ. ಇನ್ನು 15 ಶ್ಲೋಕಗಳು ಮಾತ್ರ ಉಳಿದಿವೆ. ಅದನ್ನು ದ್ವಿತೀಯ ತೃತೀಯ ಮಾಡಿ ಪಂಚಮಿ ದಿನ ತಿರುಪತಿಯಲ್ಲಿ ಸ್ವಾಮಿಗಳು ಇರುತ್ತಾರೆ, ಅಲ್ಲಿ ಹೋಗಿ ನಿಮಗೆ 2ನೇ ಅಧ್ಯಾಯದ ಪಾಠವನ್ನ ಶ್ಲೋಕದ ಪಾಠನು ಅರ್ಥದ ಪಾಠನು ಶುರು ಮಾಡ್ಕೊಂಡು ಬರ್ತೇನೆ. ಅಲ್ಲಿಯವರೆಗೆ ನಾಡದು ನಿಮಗೆ ದ್ವಿತೀಯ ದಿವಸ ನಿಮಗೆ ಪ್ರಶ್ನೋತ್ತರ ಮಾಲಿಕೆಯ PDF ನಿಮಗೆ ಕೊಡ್ತದೆ. ಅದನ್ನ ನೋಡಿ ತಯಾರು ಮಾಡಕರ್ತದೆ. ಆಮೇಲೆ ಬ್ಯಾಸಗಿ ಸೂಟಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪರೀಕ್ಷೆ, ಅದು ಮಳಖೇಡದೆ, ಅದಕ್ಕೆ ಅಂತಾರ ಎಕ್ಸಾಮ್ ಹಾಲ್ ಮಳಖೇಡ್. ಎಕ್ಸಾಮ್ ಶಂಕರ್ ಮಳಖೇಡ್, ಉತ್ತರಾದಿಭಟ್ ಮಳಖೇಡ್, ನೆನ್ಪಿಟ್ಕೋರಿ. ಮತ್ತ ನವೃಂದನಗಡ್ಡಿಗೆ ಹೋಗಿರಿ ಎಲ್ಲರ ಗಡಬಡಿ ಒಳಗ. ಆದ್ರಿಂದ ಜಯತೀರ್ಥ ಮೂಲ ವೃಂದಾವನ, ಉತ್ತರಾದಿಭಟ್ ಮಳಖೇಡ್. ರಾಮ 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 ರಾಮ.